ಇವರೆಲ್ಲ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಾ? ಅದುವೇ ದಟ್ ಈಸ್ ಬಿಸಿನೆಸ್. ಹೌದು, ಬಿಸಿನೆಸ್ ಹೇಗಂತೀರಾ? ಇವ್ರು ಹಾಕೋ ಪ್ರತಿಯೊಂದು ವಿಡಿಯೋಗೂ ನೀವು ಕಾಮೆಂಟ್ ಮತ್ತೆ ಶೇರ್ ಮಾಡ್ತೀರ ನೋಡಿ, ಅದರಿಂದ ಅವರಿಗೆ ಮತ್ತಿಷ್ಟು ವ್ಯೂಸ್ ಬರುತ್ತೆ. ಅದನ್ನೇ ಅವರು ಒಂದು ಚಾನ್ಸ್ ಅನ್ನಾಗಿ ತಗೊಂಡು ಬಟ್ಟೆ ಅಂಗಡಿ ಪ್ರಮೋಷನ್, ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿ ದುಡ್ಡು ಮಾಡ್ಕೋತಾರೆ. ಸೊ ಇಷ್ಟೆಲ್ಲ ಕಾರಣ ಯಾರು ಗೊತ್ತಾ? ನೀವೇ. ಸೊ ನಮ್ಮ ಕರ್ನಾಟಕದಾಗ ಇಷ್ಟೆಲ್ಲ ಅಲ್ಲಕತ್ತಂದ್ರೆ ಇವ್ರಿಗೆ ರೋಸ್ಟ್ ಮಾಡ್ಲಿಕ್ಕಪ್ಪ ಅಂದ್ರೆ ನಾನೊಬ್ಬ ಕ್ರಿಯೇಟರ್ ಆಗಿ ವೇಸ್ಟ್. ಸೊ ಇವತ್ತಿನ ನೋಡಿದಾಗ ನಾವು ಮೊದಲಿಗೆ ರೋಸ್ಟ್ ಮಾಡುತ್ತಿರೋದು ವಿಡಿಯೋದಾಗ ಲಾಜಿಕ್ ಇಲ್ಲ ಅಂದ್ರೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ವ್ಯೂಸ್ ತಗೋತಿರುವಂತ ನಮ್ಮ ಪ್ರೀತಿಯವ್ರ ಬಗ್ಗೆ ರೋಸ್ಟ್ ಮಾಡಮ್ ಬರ್ರಿ. ಅಕ್ಕ ಇಲ್ಲಿ ತನಕ ಇನ್ಸ್ಟಾಗ್ರಾಮ್ದಾಗ 91 ವಿಡಿಯೋ ಹಾಕ. ಆ 91 ವಿಡಿಯೋದಾಗ ನಾನು ಒಂದ್ ವಿಡಿಯೋನು ಫುಲ್ ಬಟ್ಟೆ ಹಾಕೊಂಡ್ ವಿಡಿಯೋನ ನೋಡಿಲ್ಲ. ಬರೀ ಅರ್ಧಂಬರ್ಧ ಬಟ್ಟೆ. ಆ ವಿಡಿಯೋದಾಗ ಹಂಗೆ ಏನ್ ಲಾಜಿಕ್ ಇರಲ್ಲ, ಬರೀ ಟೊಂಕ ತೋರಿಸೋದು ಅದು ತೋರಿಸೋದು ಮಾಡಿ ವ್ಯೂಸ್ ತಗೊಂಡ್ಬಿಡ್ತಾಳ ಅಕ್ಕ. ಏನಂದ್ರೆ ಓನ್ ಟ್ಯಾಲೆಂಟ್ ತೋರ್ಸಿರವ ಅಂದ್ರೆ ಮೈ ತೋರಿಸ್ಕೇಶನ್ ವ್ಯೂಸ್ ತಗೋತಾರಪ್ಪ. ಏನ್ ಹೇಳ್ಬೇಕು ಇವ್ರಿಗೆ ಹೇಳ್ರಿ? ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಷ್ಟೆಲ್ಲ ಮಾಡೋ ನಮ್ಮ ಪ್ರೀತಿ ಅಕ್ಕ ಈ ಕಡೆ ವಾಯ್ಸ್ ಕೊಳ್ಳಾರದನ್ನ ಪ್ರಮೋಷನ್ಸ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅಕ್ಕನ ವಾಯ್ಸ್ ಕೇಳಿದ್ರಪ್ಪ ಅಂದ್ರೆ ನೀವು ಮೂರ್ಛೆ ಬಿದ್ದ ಹೋಗ್ತೀರಿ. ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್, ಒಬ್ರಿಗೆ 10,000ದಂಗೆ ಈ 6 ಲಕ್ಷನ 60 ಜನಕ್ಕೆ ಕೊಡ್ತಾ ಇದೀವಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಈ ಪ್ರೀತಿ ಅವ್ರು ಒಂದ್ ಕಡೆ ಆದ್ರೆ ಇನ್ನು ಈ ಪ್ರಿಯಾಂಕಾ ಅವ್ರು ಒಂದ್ ಕಡೆ. ಟ್ರೆಂಡಿಂಗ್ ನಲ್ಲಿ ರೀಲ್ಸ್ ಯಾವ್ದು ಬರ್ಲಿ, ಹಿಂದೇನಾಗ್ಲಿ ಮುಂದೇನಾಗ್ಲಿ ಅದು ಯಾವ್ದು ಸಂಬಂಧ ಇಲ್ಲ. ಟ್ರೆಂಡಿಂಗ್ ನಲ್ಲಿ ರೀಲ್ಸ್ ಇದೆಯಾ, ಅದಕ್ಕೆ ವ್ಯೂಸ್ ಬರ್ತಾ ಇದೆ, ಸುಮ್ ರೀಲ್ಸ್ ಮಾಡೋದು. ಹಿಂದೆ ಏನ್ ಮಾತಾಡಿದೀನಿ ಮುಂದೆ ಏನಾಗುತ್ತೆ ಅಂತ ಹೇಳಿ ಗೊತ್ತೇ ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಸಾಂಗ್ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ, ಇದು ಒಂದು ರಂಜಾನ್ ಪ್ರಯುಕ್ತವಾಗಿರುವಂತ ಸಾಂಗ್ ಅಂತೇಳಿ. ಹಾಗಾದ್ರೆ ಈ ಸಾಂಗಿಗೆ ಅಕ್ಕ ಏನ್ ಲಿಂಕ್ ಅಂತ ಯೋಚನೆ ಮಾಡಕತ್ತಿರನ? ಹಂಗಂದ್ರೆ ವಿಡಿಯೋ ನೋಡ್ಕೊಂಬೇರಿ. ನಾವ್ ಹಿಂಗ ಮಾಡ್ಕೊಂತ ಹೋದ್ರೆ ನಮಗೆ ಇದಕ್ಕೆಲ್ಲ ಇದ್ ರಕ್ಷಣೆ. ಬುರ್ಕ ಹಾಕೊಂಡ ಅಡ್ಡಾಡುದ ನಾವು ಎಲ್ಲಾರು ಅರ್ಥ ಆಗುದಿಲ್ಲ ಎಲ್ಲಾರ್ಗು. ತಿನ್ನೋ ಟೈಮ್ದಾಗ ಸಗಣಿ ತಿನ್ ನಮ್ ದೇಶನ ಬಿಟ್ಟು ಕೊಡ್ತಾರಲ್ಲ ಎಲ್ಲ ಇನ್ನೊಂದ್ ದಿವ್ಸ ಇದನ್ನ ಅಳಕೇಸಿ ಹಾಕೊಂಡ್ ನಮಗೂ ಕಳಿಸ್ತಾರ. ಇಷ್ಟೆಲ್ಲ ಮಾತಾಡೋ ಅಕ್ಕ ಒಂದ್ಸಲಿ ಯೋಚನೆ ಮಾಡಿ ರೀಲ್ಸ್ ಮಾಡಿದ್ಲಪ್ಪ ಅಂದ್ರ ನಾನು ಈಗ ಟ್ರೋಲ ಮಾಡ್ತಾ ಇದ್ದಿಲ್ಲ. ನಾನು ಹಿಂದೆ ಏನ್ ಮಾತಾಡಿನಿ, ಈ ರೀಲ್ಸ್ ಮಾಡ್ಬೇಕೋ ಮಾಡ್ಬಾರ್ದು ಅಂತ ಒಂದ್ ಸ್ವಲ್ಪನೂ ಜ್ಞಾನವಿಲ್ಲ. ಸುಮ್ ಟ್ರೆಂಡಿಂಗ್ ಅಲ್ಲಿ ಇದೆಯಾ, ವ್ಯೂಸ್ ಬರುತ್ತಾ, ರೀಲ್ಸ್ ಮಾಡೋದೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಕ್ಕ ಎಲ್ಲರ ಇಂಟರ್ವ್ಯೂ ಹೋದ ಸಾಕು ನಾನು ಬೆಳಗಾವಿ ಕುಂದ ಇದ್ದಂಗಿನಿ, ಬೆಳಗಾವಿ ಕುಂದ ಇದ್ದಂಗಿನ ಅಂತ. ರಿಯಲ್ ಹೇಳ್ಬೇಕಪ್ಪ ಅಂದ್ರೆ ಅಕ್ಕ ಬೆಳಗಾವಿ ಕುಂದ ಇದ್ದಂಗಿಲ್ಲ, ಬೆಳಗಾವಿ ಹಂಗಿದ್ದಂಗಾಳ. ಅಕ್ಕ ಮಾಡೋ ಪ್ರಮೋಷನ್ಸ್ ಹೆಂಗಪ್ಪ ಅಂದ್ರೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋದಲ್ಲ, ಅಂಗಡಿಗಳ ಪ್ರಮೋಷನ್ಸ್ ಮಾಡ್ತಾ. ಎಲ್ಲಾರ್ಗು ನಮಸ್ಕಾರ, ನಾನು ನಿಮ್ ಪ್ರಿಯಾ ಸಬ್ಡಿ. ನಾ ಇವತ್ತ ಬೆಳಗಾವಿ ಶಾಪುರ್ ನಮಗೆಲ್ಲ ಗೊತ್ತಾಗೋಯ್ತು. ಮಾತು ಸಹಿ. ನಮ್ ಕರ್ನಾಟಕದ ಮಿಯಾ ಖಲೀಫಾ ಅಂತ ಫೇಮಸ್ ಅದಂತ 3 ಬಿಟ್ಟು ಊರಿಗೆ ದೊಡ್ಡೊಳಾಗಿ ನಿಂತಿರುವಂತ ನಿವೇದಿತಾ ಲೌಡ ಬಗ್ಗೆ ಮಾತಾಡೋಣ ಬರ್ರಿ. ಅಕ್ಕ ಮಾಡೋ ವಿಡಿಯೋದಾಗ ಒಂದ್ ಆಡಿಯೋನು ನಮ್ ಇಂಡಿಯನ್ ಆಡಿಯೋನೇ ಇರಲ್ಲ, ಅದರ ನಮ್ ಕರ್ನಾಟಕ ಆಡಿಯೋ ಅಂತ ಮೊದಲೇ ಇರಲ್ಲ. ಎಲ್ಲಸು ಇಂಗ್ಲಿಷ್ ಆಡಿಯೋನೇ. ಎಲ್ಲರಿಗೂ ಇಂಗ್ಲಿಷ್ ಆಡಿಯೋ ಅರ್ಥ ಆಗ್ಲಿಕ್ಕೆ ಜನ ಯಾಕೆ ನೋಡ್ತಾರಪ್ಪ ಅಂದ್ರೆ ಅಕ್ಕ ಮಾಡೋ ಡ್ಯಾನ್ಸ್ ಅನ್ಕೊಂಡ್ರೆ ಅಕ್ಕ ಹಾಕೋ ಡ್ರೆಸ್ಸಿಗೆ ಆಡಿಯೋ ನೋಡ್ತಾರೆ. ಅಕ್ಕನ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಬೇಕಪ್ಪ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬ್ಯಾನ್ ಹೋಗ್ತೈತಿ. ಅಷ್ಟು ಸೀಕ್ರೆಟ್ ವಿಡಿಯೋಸ್ ಅಕ್ಕನ ಹತ್ತಾರ. ಅಕ್ಕ ತನ್ನ ಇನ್ಸ್ಟಾಗ್ರಾಮ್ದೊಳಗೆ ಇಲ್ಲಿವರೆಗೂ 1,000ಕ್ಕಿಂತ ಹೆಚ್ಚು ವಿಡಿಯೋಗಳ. ಆ 1,000ದೊಳಗೆ ಒಂದ್ ವಿಡಿಯೋನು ಫುಲ್ ಡ್ರೆಸ್ ಹಾಕೊಂಡ್ ವಿಡಿಯೋನೇ ಇಲ್ಲ, ಬರೀ ಇಂಥ ವಿಡಿಯೋಗಳೇ ಅದಾವ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಅಕ್ಕ ಡ್ಯಾನ್ಸ್ ಮಾಡೋ ಆಡಿಯೋ ಇಂಗ್ಲಿಷ್ ಅಷ್ಟೇ ಅಲ್ಲ, ಅಕ್ಕ ಪ್ರಮೋಷನ್ ಮಾಡೋ ಪ್ರಮೋಷನ್ ಎಲ್ಲ ಇಂಗ್ಲಿಷ್ ಪ್ರಮೋಷನ್ಸೇ. ಬರೀ ಇಂತದೆಯಾ? ನಿವೇದಿತಾ ಗೌಡಾಗ ನಾವ್ ಎಷ್ಟೇ ರೋಸ್ಟ್ ಮಾಡಿದ್ರೆ ಪರ್ಕೊಳ್ಳಲ್ಲ. ಯಾಕಪ್ಪ ಅಂದ್ರೆ ಅವ್ರ ಗಂಡರ ಮಾತೇ ಕೇಳಲಿಕ್ಕೆ, ನಮ್ಮ ಮಾತಲ್ಲಿ ಕೇಳ್ಬೇಕು. ನಿನ್ ಜನ್ಮಕ್ಕೆ ಹೋಗೋ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಇವರಿಗೆಲ್ಲ ಒಬ್ಬ ಗುರು ಅಂತ ಇರ್ಲೇಬೇಕಲ್ಲ. ಅವರೇ ನಮ್ ಸೋನು ಗೌಡ ಅವರು. ಸೋನು ಗೌಡ ಮಾಡೋ ವಿಡಿಯೋಕ್ಕೂ ಆಕೆ ಹಾಕೋ ಡ್ರೆಸ್ಗೂ ಯಾವ್ದು ಸಿಂಕೆ ಆಗ್ತಾಯಿಲ್ಲ, ಅಂದ್ರೂ ವಿಡಿಯೋ ಮಾಡ್ತಾಳೆ. ಒಂದ್ ಸೆಕೆಂಡ್, ಸಾಂಗಿನ ಅರ್ಥ ಏನಪ್ಪಾ ಅಂದ್ರ ಕೇಳೇನು ಏನೇನ ಅದ. ನಮ್ ಸೋನು ಅಕ್ಕ ನೋಡಿದ್ರೆ ಏನೇನ ತೋರ್ಸಕ್ ಕುಂತ್ಬಿಟ್ಟಾಳ. ನಮಗೆಲ್ಲ ಗೊತ್ತಾಗೋಯ್ತು. ಡ್ರೆಸ್ ಮೇಲಿನ ಕೋಟು ಹಾಕುವಂತ ಕೊಟ್ರೆ ಅಕ್ಕ ಬಿಚ್ಚಿ ಹೋಗೋದ್ ಕೇಶನ್ ವಿಡಿಯೋ ಮಾಡಕತ್ತಾಳೆ. ಈಗ ಟ್ರೋಲ್ ಮಾಡಾರ ಇನ್ನೇನ್ ಮಾಡ್ಬೇಕು ನೀವೇ ಹೇಳ್ರಿ. ಇದು ಒಂದ್ ವಿಡಿಯೋದಾಗ ಹಿಂಗಂತಲ್ಲ, ಎಲ್ಲ ವಿಡಿಯೋದಾಗ ಇದೇ ರೀತಿನೇ ಮಾಡ್ಯಾಳ. ಎಲ್ಲರೂ ಚಿಕ್ಕ ಪುಟ್ಟ ಬ್ರ್ಯಾಂಡ್ ಪ್ರಮೋಷನ್ ಮಾಡಿದ್ರೆ ನಮ್ ಸೋನುಗಳು ಹಂಗಲ್ಲ. ಅಕ್ಕ ಪ್ರಮೋಷನ್ ಮಾಡೋ ಬ್ರ್ಯಾಂಡ್ಗಳು ಐಫೋನು, ಸ್ಯಾಮ್ಸಂಗು, ದೊಡ್ಡ ಬ್ರ್ಯಾಂಡ್ಗಳ ಪ್ರಮೋಷನ್ಸ್ ಮಾಡ್ತಾಳೆ. ಯಾಕಪ್ಪ ಅಂದ್ರೆ ದೊಡ್ಡದಾಗಿ ಫಂಡ್ ಬರ್ಬೇಕಂತೇಳಿ.
ಸೊ ವಿಡಿಯೋದಾಗ ನಿಮಗೆ ಕ್ಲಿಯರ್ ಆಗಿ ಹೇಳ್ಬೇಕಪ್ಪ ಅಂದ್ರ ಇವ್ರಿಗೆಲ್ಲ ಬೆಳೆಸಿದಾರ ನೀವು ಹೆಂಗಂತೀರನ ಇವ್ರು ಹಾಕೋ ವಿಡಿಯೋಗ ಲೈಕ್ ಶೇರು ಕಮೆಂಟ್ಸ್ ಮತ್ತೆ ಲೈಕ್ ಇದು ಮಾಡೋದ್ರಿಂದ ಈ ವಿಡಿಯೋ ಇನ್ನೊಂದಿಷ್ಟು ಜನಕ್ಕೆ ರೀಚ್ ಆಗುತ್ತೆ. ಅದನ್ನೇ ಅವರು ಪ್ಲಸ್ ಪಾಯಿಂಟ್ ಆಗಿ ತಂದು ಪ್ರಮೋಷನ್ಸ್ ಮಾಡ್ತಾರೆ. ಇವ್ರು ಒಂದು ವಿಡಿಯೋಗೆ ಪ್ರಮೋಷನ್ ಎಷ್ಟು ತಗೋತಾರೆ ಗೊತ್ತಾ? 30,000 ಹಿಡಿದು 80,000 ಒಂದು ವಿಡಿಯೋಗೆ ಪ್ರಮೋಷನ್ಸ್ ತಗೋತಾರೆ. ಯಾಕಪ್ಪ ಅಂದ್ರೆ ಇವ್ರು ಬರೋದು ಮಿಲಿಯನ್ ಪ್ಲಸ್ ವ್ಯೂಸ್ ಬರುತ್ತೆ. ಅವ್ರ ವಿಡಿಯೋ ನೋಡಿ ಲೈಕ್ ಮಾಡೋ ನಿಮ್ಗೆ ಏನ್ ಬರುತ್ತೆ? ಸೊ ಇನ್ ಮುಂದಾದ್ರೆ ನೀವು ಎಚ್ಚರಾಗಿ ಇಂತ 3 ಬಿಟ್ಟು ವಿಡಿಯೋ ಮಾಡೋರಿಗೆ ಯಾವತ್ತು ಸಪೋರ್ಟ್ ಮಾಡಕ್ ಹೋಗಬೇಡಿ. ಸೊ ನಾವ್ ಒಂದು ಕ್ಲಿಯರ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ನಾ ಒಬ್ಬ ಇಲ್ಲಿ ಹೇಳಿದ್ರಂತ ಏನು ಚೇಂಜ್ ಆಗಲ್ಲ. ನಮ್ ಕರ್ನಾಟಕದಲ್ಲಿ ಎಂತಿಂತ ಕಾಂಟೆಂಟ್ ಕ್ರಿಯೇಟರ್ ಅದರ ಅವ್ರ ಫಾಲೋವರ್ಸ್ ನೋಡಿದ್ರೆ 100K ಕಮ್ಮಿ ಅರ. ಇವ್ರು ಮೈ ತೋರ್ಸ್ಕೊಂಡ್ ವಿಡಿಯೋ ಮಾಡೋರಿಗೆ ಮಿಲಿಯನ್ ಪ್ಲಸ್ ವ್ಯೂಸ್ ಮತ್ತೆ ಮಿಲಿಯನ್ ಪ್ಲಸ್ ಫಾಲೋವರ್ಸ್. ಸೊ ನಾ ಹೇಳೋದೇನಪ್ಪ ಅಂದ್ರೆ ಅವ್ರನ್ನ ಬೆಳೆಸೋಕ್ ಮುಂಚೆ ನಿಮ್ಗೆ ಯೂಸ್ಫುಲ್ ಆಗಿ ಕಂಟೆಂಟ್ ಕೊಡೋರ್ನ ಬೆಳೆಸಿ, ಅವಾಗ್ಲಾದ್ರೂ ನಿಮ್ಗೆ ಯೂಸ್ ಆಗುತ್ತೆ. ಸೊ ನೀವು ಇಲ್ಲಿ ತನ ವಿಡಿಯೋ ನೋಡಿರಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಹಾಗೆ ಇವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ, ಇವ್ರ ಬಿಸ್ನೆಸ್ ಬಗ್ಗೆ ಏನ್ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ.